ಬಿಡ್ಲಾ ನಿಮಗೆ ಬಿಡ್ತೀನಿ. ಬಂದು ನಿಮ್ದು ತಗೋರಿ ನಿಂದ್ರಿ ನೀವು. ಹಾಂ ತಗೋರಿ ಓದಿರ್ತೀರಾ? ಹಾಂ ಮಸ್ತ್ ತೊಗೊಂಡಿನ್ರಿ. ನಿಮ್ಮ ಫೋನಿಗೆ ಬಿಡ್ತೀನಿ ತಗೋರಿ. ಹಾಂ ರೀ, ನಿಮ್ಮ ಫೋನ್ ನಂಬರ್ ಕೊಟ್ಟು ಹೋಗ್ರಿ, ನಾಳೆ ತೊಗೊಂಬಂದು ಕೊಡ್ರಿ. ಹಾಂ ಇಷ್ಟು ಕೊಡ್ತೀನಿ, ಇಷ್ಟು ಬಿಡ್ತೀನಿ. ಹ್ಞೂ ಅದೇ ಕರ್ನಾಟಕಕ್ಕೆ ಬಿಡ್ತೀನಿ ರೀ, ಏನು ಬೇಡ್ರಿ, ನಾ ಬಿಡ್ತೀನಿ ಅಂತ. ಹಾಂ ರೀ, ಶಾಲಿಗೆ ಬಂದು ಕೊಡ್ರಿ, ನಾಳೆ ಶಾಲಿಗೆ ಬರ್ರಿ. ಹಾಂ ಹಾಂ ನಿಮ್ಮದೆಲ್ಲ ತೊಗೊಂಡಿನಿ ನಾನು. ಅಡಿಗೆಯರ ಕಡೆ ಕೊಡ್ರಿ, ಅಡಿಗೆಯರ ಕಡೆ. ನಾಳೆಗೆ ಬರ್ರಿ, ನಾನೇ ಇರ್ತೀನಿ ಸಾಲಾಗ. 11ಕ್ಕೆ ಬರ್ರಿ, ಅಲ್ಲಿ ಐತಲ್ಲ ಗಿಡ, ಅಲ್ಲಿ ಇರ್ತೀನಿ ರೀ. ಬರ್ರಿ ಬರ್ರಿ ನಮ್ಮ ಪತ್ರಿಕಾ ವರದಿಗಾರರಾಗಿರ್ತಕ್ಕಂಥ ಶಂಕರ್ ವಿಜಯ ಕರ್ನಾಟಕ, ದೈನಿಕ ಕರ್ನಾಟಕ, ಉದಯವಾಣಿ ಪತ್ರಿಕೆಗಳಲ್ಲಿ ಸುದ್ದಿ ರಾಜ್ಯದಾದ್ಯಂತ ಚಿತ್ರವಾದಂತೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಸನ್ಮಾನ್ಯ ಜಿಲ್ಲಾಧಿಕಾರಿಗಳು, ಸನ್ಮಾನ್ಯ ಜಿಲ್ಲಾ ಪಂಚಾಯತ್ ಸುದ್ದಿ ಕಾರ್ಯನಿರ್ವಾಹಕಾಧಿಕಾರಿಗಳು ಈ ಒಂದು ಶಾಲಾ ದಾಖಲಾತಿ ಆಂದೋಲನ ಅದು ಪ್ರಾರಂಭಿಸುವ ಬಂಡಿಯಲ್ಲಿ ಅತ್ಯಂತ ಅಲಂಕೃತಗೊಂಡಿರುವಂತಹ ಈ ಚಕ್ಕಡಿಯನ್ನ ಬೇರೆ ಬೇರೆ ಅಧಿಕೃತವಾಗಿ ಈಗ ಚಾಲನೆ ನೀಡಿದ್ದಾರೆ. ಇದಕ್ಕೂ ಹೆಮ್ಮೆ ಅನಿಸುತ್ತೆ. ಅಪರೂಪದ ಜಿಲ್ಲಾಧಿಕಾರಿಗಳು ಅತ್ಯಂತ ಒಂದು ಮೆರವಣಿಗೆ ಚಿನ್ನಗಳೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆ ಹಾಗೂ ರಾಜ್ಯ ವೈಭವದೊಂದಿಗೆ ಕೌಲ ಕಲಾವಿದರಿಂದ ಮತ್ತು ಸಹಾಯಗಳ ಮೂಲಕ ಅತ್ಯಂತ ಸಾಂಸ್ಕೃತಿಕ ಒಂದು ಮೆರವಣಿಗೆ ಈಗ ಊರಿನ ಪಟ್ಟಣದ ಪ್ರಮುಖ ಬೀದಿಗಳಾದ ಮಕ್ಕಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಗಳಿಗೆ ಕಾರ್ಯ ಪ್ರಾರಂಭವಾಗಿರುವುದರಿಂದ ಒಂದು
ಆನಂತರ ಹಾಲು ಸಿಗ್ತಾ ಇದೆ. ಇದು ಮನೆಯಲ್ಲಿ ಹಬ್ಬದ ವಾತಾವರಣ ಯಾವಾಗ ಇರ್ತಾ ಇದೆ ಆ ರೀತಿ ಇವತ್ತು ನಿಮ್ಮೆಲ್ಲರಿಗೂ ಎಲ್ಲ ಸೌಲಭ್ಯ ಇರುವುದರಿಂದ ಮಕ್ಕಳು ಖುಷಿಯಾಗಿ ಬರ್ತಾ ಇರೋದನ್ನು ನಾವೆಲ್ಲ ಗಮನಿಸಿದ್ದೀವಿ ಅನ್ನುವಂಥದ್ದು. ಇದು ಸಾಂಕೇತಿಕವಾಗಿ ಇವತ್ತು ಇಡೀ ಜಿಲ್ಲೆಯ ಎಲ್ಲ ಶಾಲೆಗಳು, ಸರ್ಕಾರಿ ಶಾಲೆಗಳು 1450 ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ಖಾಸಗಿ ಶಾಲೆಗಳಲ್ಲಿಯೂ ಕಾರ್ಯಕ್ರಮ ನಡೀತಾ ಇದೆ. ಸೊ ಈವರೆಗೆ ನಮಗೆ ಪಠ್ಯಪುಸ್ತಕಗಳು ಎಲ್ಲ ಪೂರೈಕೆ ಆಗಿದಾವೆ. 1ನೇ ತರಗತಿ 10ನೇ ತರಗತಿ ಎಲ್ಲ ಪೂರೈಕೆ ಆಗಿದಾವ. ಸಾಂಕೇತಿಕವಾಗಿ ಕೆಲವು ಮಕ್ಕಳ ಇವತ್ತು ನಾವು ಕೊಟ್ಟಿದ್ದೀವಿ ಅನ್ನುವಂಥ ನೀವೆಲ್ಲರೂ ಇವೆಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಸರ್ಕಾರಿ ಶಾಲೆಯಲ್ಲಿ ಓದೋರು, ಮಾನ್ಯ CO ಸಾಹೇಬರು ಅವರು ಸರ್ಕಾರಿ ಶಾಲೆಯಲ್ಲಿ ಓದೋರು, ನಾವು ಶಿಕ್ಷಣದ ಅಧಿಕಾರಿ ನಾವು ಸರ್ಕಾರಿ ಶಾಲೆಯಲ್ಲಿ ಓದೋರು, ನೀವೆಲ್ಲರೂ ಇಲ್ಲಿ ಕುಂತಿರಲ್ಲ, ನೀವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀರಿ. ಅದು ಅಂದ್ರೆ ಈ ಶಾಲೆಯಿಂದ ಭವಿಷ್ಯತ್ತು ರೂಪಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ ನಮಗೆ. ಸೊ ಆ ಒಂದು ಅವಕಾಶ ನಿಮಗೆ ಸಿಗಲಿ. ಮುಂದಿನ ದಿನಗಳಲ್ಲಿ ನೀವು ಒಳ್ಳೆಯ ಅಂಕಗಳನ್ನು ಒಳ್ಳೆಯ ರೀತಿಯ ಅಭ್ಯಾಸ ಮಾಡಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ನೀವು ನಿಮ್ಮ ಮುಂದಿನ ಜೀವನದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಹುದ್ದೆಗಳಲ್ಲಿ ತಾವು ಪಡ್ಕೊಂಡು ನಿಮ್ಮ ಭವಿಷ್ಯತ್ತು ರೂಪಿಸಿಕೊಳ್ಳಲಿಕ್ಕೆ ಇದು ನಿಮಗೆ ಮೆಟ್ಟಲು ಅಷ್ಟೇ, ಮೆಟ್ಟಲು ಪ್ರಾರಂಭ. ಇದು ಈ ಪ್ರಾರಂಭ ಹಂತದಲ್ಲಿಯೇ ಎಲ್ಲರೂ ನಿಮಗೆ ಶಿಕ್ಷಕರು, ಈ SDMC ಎಲ್ಲ ಸದಸ್ಯರು ಇಷ್ಟೆಲ್ಲ ಒಂದು ಅದ್ಧೂರಿಯಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಇಡೀ ಶಿರೂರು ಗ್ರಾಮದಲ್ಲಿ ಇವತ್ತು ಹಬ್ಬ ಇದೆ ಅನ್ನುವ ರೀತಿಯಲ್ಲಿ ಅವರು ತೋರಿಸ್ಕೊಟ್ಟಿದ್ದಾರೆ. ಇಷ್ಟಕ್ಕಿದೆ ನಿಂತಿಲ್ಲ, ನಿಮ್ಮನ್ನು ಚಕ್ಕಡಿಯಲ್ಲಿ ಈ ಊರಿನ ಒಂದು ಸಾಂಪ್ರದಾಯಿಕ ಕೃಷಿಯ ಏನು ಬಂಡಿ ಹೂಡುವುದರ ಮೂಲಕ ಇವತ್ತು ಈ ಸಂದರ್ಭಕ್ಕೂ ಮಕ್ಕಳ ದಾಖಲಾತಿ ಸಂದರ್ಭದಲ್ಲಿ ಶಾಲಾ ಪ್ರಾರಂಭದ ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ಅವರು ಬಂಡಿಯ ಮೂಲಕ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡೋದ್ರ ಮೂಲಕ ಇನ್ನೂ ಶಾಲೆಗೆ ಬರಲಾರ್ದವ್ರು ಇದ್ದಾರೆ. ನೀವು ಈಗ ಜನ ಬಂದಿರಿ, ಇನ್ನೂ 4 ಪಟ್ಟು ಇನ್ನೂ ಇದ್ದಾರೆ, ಬರ್ತಾ ಇದ್ದಾರೆ. ಅವರು ಬರಲಿ ಅನ್ನುವಂಥದ್ದು ಅವರ ಪಾಲಕರ ತನಕ ಹೋಗಿ ಕರೆ ಕೊಟ್ಟು ಅವರು ಬರುವ ಹಂಗೆ ಮನವೊಲಿಸುವ ಕೆಲಸವನ್ನು ನಾವೆಲ್ಲರೂ ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು, ಈ ಸಂದೇಶವನ್ನು ಇಡೀ ಜಿಲ್ಲೆಗೆ ಈ ಒಂದು ವೇದಿಕೆ ಮಾನ್ಯ DC ಅವರ ಮೂಲಕ, ಮಾನ್ಯ CO ಸಾಹೇಬರ ಮೂಲಕ, ಈ ವೇದಿಕೆ ಗಣ್ಯಮಾನ್ಯರ ಮೂಲಕ ಇದು ಸಂದೇಶ ಇಡೀ ಜಿಲ್ಲೆಯ ತುಂಬ ಹೋಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ಕರೆಗೆ ಹೋಗೊಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ CO ಸಾಹೇಬರು ಬಂದದಕ್ಕೆ ಇಲಾಖೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆ ಹೇಳಿ ಮಾತು ಮುಗಿಸ್ತಾ ಇದ್ದೇನೆ. ಜೈ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಸನ್ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಂಟಿಯಾಗಿ ಆ ಮಗುಗೆ ದಾಖಲಾತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಮಕ್ಕಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಈ ವರ್ಷ ಸರ್ಕಾರಿ ಶಾಲೆಗೆ ದಾಖಲಾಗಿರುವ ಹೆಣ್ಣು ಮಗುವನ್ನ ಮತ್ತು ಈ ಗಂಡು ಮಕ್ಕಳನ್ನ ಅತ್ಯಂತ ಪ್ರೀತಿಯಿಂದ ಮಕ್ಕಳನ್ನ ಸ್ವಾಗತಿಸ್ತಾ ಇದ್ದಾವೆ. ದಾಖಲಾತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಮಗುವನ್ನ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಸ್ವತಃ ಇವತ್ತು ಶಿರೂರು ಪಟ್ಟಣಕ್ಕೆ ಆಗಮಿಸಿ ಆ ಒಂದು ದಾಖಲಾತಿ ಆಂದೋಲನಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ನಿಜಕ್ಕೂ ನಮಗೆಲ್ಲ ಸಂತಸವಾಗ್ತಾ ಇದೆ. ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದ ಸುಂದರ ಎನ್ನುವ ಆ ಪುಟಾಣಿಗಳ ಕನಸು ಸದಾಕಾಲ ಸಾಕಾರಗಳಲ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಆಶಿಸ್ತವೆ. ಈ ನಾಡಿನ ಹೆಮ್ಮೆಯ ಸಾಹಿತಿ ಶಂಭು ಬಿರಾದಾರ್ ಅವರು ಬರೆದಿರ್ತಕ್ಕಂತಹ ಸಾಲುಗಳು ಆ ಮಕ್ಕಳಿಗೆ ಪ್ರೇರಣೆಯಾಗಲಿ, ಸರ್ಕಾರಿ ಶಾಲೆಯಲ್ಲಿ ಓದುವಂತ ಈ ಮಕ್ಕಳು ಈ ನಾಡಿನ ಆಸ್ತಿ ಆಗಲಿ ಅನ್ನೋದೇ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಆಶಯ, ಸನ್ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆಶಯ. ಅತ್ಯಂತ ಮಮತಾ ಮೂರ್ತಿಯಾಗಿ ಆ ಮಕ್ಕಳನ್ನು ಅಭಿನಂದಿಸುವುದರ ಮೂಲಕ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು
ಆ ಮಗುವಿಗೆ ಪುಸ್ತಕವನ್ನ ಕೂಡ ಈ ಸಂದರ್ಭದಲ್ಲಿ ನೀಡಿ ಗೌರವಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ 1ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥದ್ದು ಮಗುವಿಗೆ ದಾಖಲಾತಿ ಆಂದೋಲನ ಹಾಗೂ ಶಾಲಾ ಪ್ರಾರಂಭೋತ್ಸವ ಅತ್ಯಂತ ಸಂಭ್ರಮದಿಂದ ಜರುಗ್ತಾ ಇದೆ. ಅಮ್ಮ ಈ ಕಡೆ ಅಮ್ಮ ಆಯ್ತಾ. ಓಕೆ ವೇದಿಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಎಲ್ಲ ಶಾಲೆಗಳ ವಿದ್ಯಾಸಂಸ್ಥೆಯ ಮುಖ್ಯಸ್ಥರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಸಂದರ್ಭದಲ್ಲಿ ಕೋರ್ತಾ ಇದ್ದಾರೆ. ಎಲ್ಲರೂ